ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಕೇಳುವಂಥ ಇದು ಒಂದು ಪ್ರಶ್ನೆ. ಇದು ಎ ಆಫ್ -1 2 ಬಿ ಆಫ್ -1 -2 ಬಿಂದುಗಳ ನಡುವಿನ ದೂರ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಎರಡು ಬಿಂದುಗಳದಾವೆ. ಆ ಎರಡು ಬಿಂದುಗಳನ್ನು ಸೇರಿಸುವಂಥ ಆ ಎರಡು ಬಿಂದುಗಳ ಮಧ್ಯದಲ್ಲಿರುವ ನಡುವಿನ ಅಂತರ ಎಷ್ಟು, ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಅಂದಾಗ ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಮೊದಲು ನಾವು -1 2 ಇದೇನದಲ್ಲ ಎ ಬಿಂದು, ಆಮೇಲೆ -1 -2 ಇದು ಬಿ ಬಿಂದು. ಇಲ್ಲಿ ಇದು x1 ಆಯಿತು, ಇದು x2 ಆಯಿತು, ಇದು y1 ಆಯಿತು, ಇದು y2 ಆಯಿತು. ಹೌದಾ? ಇನ್ನು ನಡುವಿನ ದೂರ ಬಿಂದುಗಳ ನಡುವಿನ ದೂರ ಅಂದರೆ ಏನು? ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಸೂತ್ರ ಏನಾಗ್ತದೆ? ದ ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದಕ್ಕೆ ನಾವು ಬೆಲೆಯನ್ನು ಆದೇಶ ಮಾಡಿಬಿಟ್ರೆ ನಮ್ಮ ಕೆಲಸವನ್ನು ಮುಗಿತದೆ. ಹೆಂಗಪ್ಪ? ಈಕ್ವಲ್ ಟು ದ ಅಂಡರ್ ರೂಟ್ ಆಫ್ x2 ಅಂದರೆ ಎಷ್ಟಿಲ್ಲಿ? -1 -1 ಮೈನಸ್ x1 ಅಂದರೆ ಎಷ್ಟು? -1 ಈ ಸೂತ್ರದ ಅನುಸಾರವಾಗಿ ಈ ಮೈನಸ್ ಬಂತು. ಇಲ್ಲಿ -1 x1 ಅಂದರೆ -1 ಅದ, ಹೀಗಾಗಿ -1 ಅಂತ ಬರ್ಕೊಂಡಿಂದ ಇದು ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ ಎಷ್ಟು? -2 ಸೂತ್ರಕ್ಕನುಸಾರವಾಗಿ ಮೈನಸ್ y1 ಅಂದರೆ ಎಷ್ಟು? 2 ಹೋಲ್ ಸ್ಕ್ವೇರಕ್ಕೆ ಹೋಲ್ ಸ್ಕ್ವೇರ್. ಇದನ್ನು ಸರಳೀಕರಿಸಿದಾಗ ಮಧ್ಯದಲ್ಲಿರುವ ನಡುವಿನ ಅಂತರ ಎಷ್ಟು ಅನ್ನೋದು ಗೊತ್ತಾಗ್ತದೆ ನಮಗೆ. ದ ಅಂಡರ್ ರೂಟ್ ಆಫ್ -1 ಡಬಲ್ ಚಿಹ್ನೆ ಬಂದವ, ಹೀಗಾಗಿ ಚಿಹ್ನೆಗಳನ್ನು ಗುಣಾಕಾರ ಮಾಡಿ ಸಿಂಗಲ್ ಚಿಹ್ನೆಯನ್ನು ಮಾಡ್ಕೋತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ -2 ಅದ, -2 ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಯಾವ ಪ್ಲಸ್ ಆಯಿತು ಅಂದರೆ ಕೂಡಿಸ್ಬೇಕು, ದೊಡ್ಡಕ್ಕೆ ಚಿಹ್ನೆ ಮೈನಸ್ ಆಯಿತು. ಹೋಲ್ ಸ್ಕ್ವೇರ್ ಅರ್ಥ ಆಗ್ಲಿಕ್ಕತ್ತದ? ಈಕ್ವಲ್ ಟು ದ ಅಂಡರ್ ರೂಟ್ ಆಫ್ -1ರಲ್ಲಿ -1 ಕಳೆದಾಗ 0 ಸ್ಕ್ವೇರ್ ಆಯಿತು ಪ್ಲಸ್ -4 ಸ್ಕ್ವೇರ್ ಅಂದ್ರೆ -4 ಇಂಟು -4 ಎಷ್ಟಾಯಿತು? -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ -4 ಇಂಟು -4 ಅಂದ್ರೆ ಏನು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 4 4 16 ಆಗ್ತದೆ, 16 ಆಯಿತು. ಈಕ್ವಲ್ ಟು ದ ಅಂಡರ್ ರೂಟ್ ಆಫ್ ಇದು 0 ಸ್ಕ್ವೇರ್ ಅಂತ ಅದ್ರದ್ದು ಬೆಲೆ ಇಲ್ಲ, 0ಕ್ಕೆ ಬೆಲೆ ಇಲ್ಲ, ಬಿಟ್ಬಿಟ್ಟೆ ಕೈ. ಅದನ್ನು ಎಷ್ಟು ಉಳಿತು? 16 ಆಯಿತು. ಅಂದಾಗ ಈ 16 ವರ್ಗಮೂಲ ಎಷ್ಟು? 4. 16 ವರ್ಗಮೂಲ 4 ಅಂದರೆ ಎಷ್ಟು? ಈ ಎ ಮತ್ತು ಬಿ ಬಿಂದುವಿನ ಮಧ್ಯದಲ್ಲಿರುವ ನಡುವಿನ ಅಂತರ ಎಷ್ಟು ಅಂದ್ರೆ 4 ಸೆಂಟಿಮೀಟ್ರ್ದಾಗ ಕೊಟ್ಟರೆ ಸೆಂಟಿಮೀಟ್ರ್ ಅಂತ ಬರೀರಿ, ಮೀಟರ್ ಕೊಟ್ಟರೆ ಮೀಟರ್ ಅಂತ ಬರೀರಿ. 4 ಮಾನಗಳು. ದಟ್ಸ್ ಆಲ್. ಅರ್ಥ ಆಯ್ತಾ?